ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಹಾಗಲಕಾಯಿ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಮತ್ತು ಹಾಗಲಕಾಯಿನ ಹಾಕಿ ನೀಟಾಗಿ ಕಂದು ಬಣ್ಣ ಬರೋ ತನಕ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ತೆಂಗಿನಕಾಯಿ, 2 ಬೆಳ್ಳುಳ್ಳಿ, 1 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಖಾರದ ಪೌಡ್ರು, 1.5 ಟೇಬಲ್ ಸ್ಪೂನ್ ಸಾಂಬಾರು ಪೌಡ್ರು, ಇದನ್ನೆಲ್ಲ ಹಾಕಿ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಬೇಕು. ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಹಾಗಲಕಾಯಿ ಈ ಥರ ಮಾಡಿ ನೋಡಿ. ಚಿಕ್ಕ ಮಕ್ಕಳು ಯಾರೆಲ್ಲ ಇಷ್ಟ ಆಗಲ್ಲ ನನಗೆ ಕಹಿ ಅಂತ ಹೇಳ್ತಾರೋ, ದೊಡ್ಡವರು ಇರಲಿ ಚಿಕ್ಕವರು ಇರಲಿ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ. ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಹಾಗೆ ಹೆಚ್ಚಿರೋಬೇಕು. ಆಮೇಲೆ ಈ ಒಗ್ಗರಣೆಗೆ ರುಬ್ಬಿರೋ ಅಂಥ ಮಿಶ್ರಣನ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡು, ಆಮೇಲೆ ಇದಕ್ಕೆ ಸಾಂಬಾರಿಗೆ ನೀರು ಎಷ್ಟು ಬೇಕು ಅಂದಾಜಿನಲ್ಲಿ ನೋಡ್ಕೊಂಡು ಹಾಕೋಬೇಕು. ನಾನಿಲ್ಲಿ 2 ಲೋಟ ನೀರು ಹಾಕಿದ್ದೀನಿ, 2-2.5 ಲೋಟ ಹಾಕಿದ್ದೀನಿ. ನಿಮ್ಮ ಸಾಂಬಾರು ತೆಳ್ಳಬೇಕು ಗಟ್ಟಿ ಬೇಕು ಅನ್ನೋ ಅಂದಾಜು ಮೇಲೆ ನೀರು ಹಾಕೋಬೇಕಾಗುತ್ತೆ. ಆಮೇಲೆ ಇದಕ್ಕೆ ಫ್ರೈ ಮಾಡಿರೋಂಥ ಹಾಗಲಕಾಯಿನ ಸೇರಿಸ್ಕೋಬೇಕು. ಹಾಗಲಕಾಯಿಲಿ ಶುಗರ್ ಕಂಟ್ರೋಲ್ ಶಕ್ತಿ ತುಂಬ ಇದೆ. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತೂ ತುಂಬಾ ನಿವಾರಣೆ ಆಗುತ್ತೆ. ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬೋದು, ಒಳ್ಳೆಯದು ಇದು. ಇದಕ್ಕೆ ಸ್ವಲ್ಪ ತೊಗರಿಬೇಳೆ, ಚಿಕ್ಕ ಮಕ್ಕಳು ಯಾರೆಲ್ಲ ಕಹಿ ಅಂತ ಹೇಳ್ತಿದ್ರು ಅವರು ಒಂದು ಸತಿ ಈ ರೀತಿ ಮಾಡಿಕೊಟ್ಟಾಗ ಹಾಗಲಕಾಯಿ ಸಾಂಬಾರು ಇಲ್ಲ ಬೇಳೆ ಸಾಂಬಾರು ಅಂತಲೂ ಕನ್ಫ್ಯೂಸ್ ಆಗೋ ಥರ ಇರುತ್ತೆ. ಯಾಕಂದರೆ ಹಾಗಲಕಾಯಿ ಸ್ಮೆಲ್ಲು ಇರೋಲ್ಲ, ಆ ಕಹಿ ಅಂಶ ಅನ್ನೋದೇನಿದೆ ಆ ಸಾಂಬಾರಲ್ಲಿ ಆ ಥರ ಗೊತ್ತೇ ಆಗೋಲ್ಲ, ಆ ರೀತಿ ಇರುತ್ತೆ. ಇದಕ್ಕೆ ನೀವು ಬೇಕು ಅಂತ ಹೇಳಿದರೆ ಸ್ವಲ್ಪ ಬೆಲ್ಲ ಸೇರಿಸ್ಕೋಬೋದು. ಕಹಿ ಇರುತ್ತೆ ನಮಗೆ ಆ ಸ್ಮೆಲ್ ಆಗಲ್ಲ ಅನ್ನೋರಿಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಹಾಕೋಬೋದು. ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಒಂದು 10-15 ನಿಮಿಷ ಬೇಯಿಸ್ಕೋಬೇಕು. ಹಾಗಲಕಾಯಿ ಬೆಂದಷ್ಟು ಟೇಸ್ಟಾಗಿರುತ್ತೆ. ಸೊ ಹಾಗಾಗಿ ಈ ಹಾಗಲಕಾಯಿ ಸಾರು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.